Hi friends, welcome to Anita Nursing Academy channel. OT last one ಯಾವ್ದು ಹೇಳಿದೆ? cholecystectomy procedure ನ ಹೇಳಿದೆ. ನೆಕ್ಸ್ಟ್ ಯಾವ್ದು ಬರ್ತೈತಿ? liver procedures ಬರ್ತಾವ. ನೆಕ್ಸ್ಟ್ ಯಾವ ಬರ್ತಾವು? liver procedures. ಅದ್ರೊಳಗೆ ಎಷ್ಟು ಅದಾವು? 3 types of procedures ಇದಾವು. ಎಷ್ಟು ಇದಾವು? 3 types of procedures. ಯಾವ್ಯಾವು? liver needle cut biopsy. ಫಸ್ಟ್ ಒನ್ ಯಾವ್ದು? liver needle cut biopsy. ಸೆಕೆಂಡ್ ಒನ್ abscess drainage of liver. ಯಾವ್ದು? abscess drainage of liver resection. liver resection ಅಂದ್ರ hepatic resection ಅಂದ್ರೆ ಏನ್ ಮಾಡ್ತಾರ? ಲೂಪ್ ಇನ್ಸ್ಟ್ರೂಮೆಂಟ್ ಇರುತ್ತಲ್ಲ ಅದ್ರಲ್ಲೇ ಮಾಡ್ತಾರೆ. ಏನಂತಾರ? ಹೆಪಾಟಿಕ್ ರಿಸೆಕ್ಷನ್. ಇವು ಮೂರು ಪ್ರೊಸೀಜರ್ ಯಾವ್ದು ಬರ್ತೈತಿ? ಲಿವರ್ ಪ್ರೊಸೀಜರ್ ಒಳಗ ಬರ್ತೈತಿ. ಫಸ್ಟ್ ಒನ್ ಯಾವ್ದು ಹೇಳಿದೆ? ಲಿವರ್ ನಿಡಲ್ ಕಟ್ ಬಯೋಪ್ಸಿ. ಲಿವರ್ ನಿಡಲ್ ಕಟ್ ಬಯೋಪ್ಸಿ ಫಸ್ಟ್ ಏನಂದೇನು? ಬಯೋಪ್ಸಿ ಅಂದ್ರೆ ಏನಂತ ನೋಡೋಣ. ಬಯೋಪ್ಸಿ ಅಂದ್ರೆ ಏನು? ರಿಮೂವಲ್ ಆಫ್ ಸೆಲ್ಸ್ ಅಂಡ್ ಟಿಶ್ಯೂಸ್ ಫ್ರಮ್ ದಿ ಬಾಡಿ. ಏನ್ ಮಾಡತ್ತ ಬಯೋಪ್ಸಿ ಅಂದ್ರ? ಸೆಲ್ಸ್ ಮತ್ತೆ ಟಿಶ್ಯೂಸ್ ನ ರಿಮೂವ್ ಮಾಡೋದಕ್ಕೆ ಏನಂತಾರ? ಬಯೋಪ್ಸಿ ಅಂತ ಕರೀತಾರ. ಏನು ಬಯೋಪ್ಸಿ ಅಂದ್ರ? ರಿಮೂವಲ್ ಆಫ್ ಸೆಲ್ಸ್ ಅಂಡ್ ಟಿಶ್ಯೂಸ್ ಫ್ರಮ್ ದಿ ಬಾಡಿ. ಟಿಶ್ಯೂಸ್ ಮತ್ತೆ ಸೆಲ್ಸ್ ನ ಬಾಡಿಲಿಂದ ರಿಮೂವ್ ಮಾಡೋದಕ್ಕೆ ಬಯೋಪ್ಸಿ ಅಂತ ಹೇಳ್ತಾರ. ಫಸ್ಟ್ ಒನ್ ಯಾವ್ದು? ಲಿವರ್ ನಿಡಲ್ ಕಟ್ ಬಯೋಪ್ಸಿ ಪ್ರೊಸೀಜರ್ ನ ನೋಡೋಣ. ಇವಾಗ ಲಿವರ್ ನಿಡಲ್ ಕಟ್ ಬಯೋಪ್ಸಿದು ಇಂಟ್ರೊಡಕ್ಷನ್. ಫಸ್ಟ್ ಏನಿದೆ? ಲಿವರ್ ಕಟ್ ನಿಡಲ್ ಬಯೋಪ್ಸಿ ಒಳಗ ಫಸ್ಟ್ ಬಯೋಪ್ಸಿ ಅಂದ್ರೆ ಏನಂತ ಹೇಳಿದ್ದೆ? ಸೆಲ್ಸ್ ಅಂಡ್ ಟಿಶ್ಯೂಸ್ ರಿಮೂವ್ ಮಾಡೋದಕ್ಕೆ ಬಯೋಪ್ಸಿ ಅಂತ ಹೇಳಿದ್ದೆ. ಲಿವರ್ ನಿಡಲ್ ಕಟ್ ಬಯೋಪ್ಸಿ ಅಂದ್ರೆ ಏನಂತ ಹೇಳಿ ನೋಡೋಣ. ಇವಾಗ ಇಂಟ್ರೊಡಕ್ಷನ್. ಪರ್ಕುಟೇನಿಯಸ್ ನಿಡಲ್ ಬಯೋಪ್ಸಿ ಮೇ ಹೆಲ್ಪ್ ಎಸ್ಟಾಬ್ಲಿಷ್ ಡಯಾಗ್ನೋಸಿಸ್ ಆಫ್ ಲಿವರ್ ಡಿಸೀಸ್. ಏನ್ ಮಾಡತ್ತಿದ್ದು? ಪರ್ಕುಟೇನಿಯಸ್ ನಿಡಲ್ ಬಯೋಪ್ಸಿ ಅಂತ ಇರುತ್ತಲ್ಲ ಅದು ಏನ್ ಮಾಡತೈತಿ? ಹೆಲ್ಪ್ ಎಸ್ಟಾಬ್ಲಿಷ್ ಡಯಾಗ್ನೋಸಿಸ್ ಆಫ್ ಲಿವರ್ ಡಿಸೀಸ್. ಲಿವರ್ ಡಿಸೀಸ್ ಡಯಾಗ್ನೋಸಿಸ್ ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಏನ್ ಮಾಡ್ತಾರ? ಪರ್ಕುಟೇನಿಯಸ್ ನಿಡಲ್ ಬಯೋಪ್ಸಿನ ಮಾಡ್ತಾರೆ. ಏನ್ ಮಾಡ್ತಾರ? ಪರ್ಕುಟೇನಿಯಸ್ ನಿಡಲ್ ಬಯೋಪ್ಸಿ ಅದಕ್ಕೆ ಹೆಲ್ಪ್ ಆಗತ್ತಾ? ಎಸ್ಟಾಬ್ಲಿಷ್ ಅ ಡಯಾಗ್ನೋಸಿಸ್ ಆಫ್ ಲಿವರ್ ಡಿಸೀಸ್. ಲೈಕ್ ಲಿವರ್ ಡಿಸೀಸ್ ನ ಡಯಾಗ್ನೋಸಿಸ್ ಆಫ್ ಲಿವರ್ ಡಿಸೀಸ್ ಎಸ್ಟಾಬ್ಲಿಷ್ ಮಾಡೋದಕ್ಕ ಪರ್ಕುಟೇನಿಯಸ್ ನಿಡಲ್ ಬಯೋಪ್ಸಿ ಏನ್ ಮಾಡ್ತಾ? ಹೆಲ್ಪ್ ಮಾಡತ್ತ. ನೆಕ್ಸ್ಟ್ ಏನು? ದ ಪ್ರೊಸೀಜರ್ ಈಸ್ ಪರ್ಫಾರ್ಮ್ ಅಂಡರ್ ಲೋಕಲ್ ಅನಸ್ತೇಷಿಯಾ. ಈ ಪ್ರೊಸೀಜರ್ ಎದ್ರಾಗ ಆಗ್ತೈತಿ? ಲೋಕಲ್ ಅನಸ್ತೇಷಿಯಾದೊಳಗ ಈ ಪ್ರೊಸೀಜರ್ ಆಗ್ತೈತಿ. ನೆಕ್ಸ್ಟ್ ಏನು? ದ ಪೇಷಂಟ್ ಶುಡ್ ಬಿ ಇನ್ಸರ್ಟೆಡ್ ಟು ಟೇಕ್ ಸೆವೆರಲ್ ಡೀಪ್ ಬ್ರೀತ್. ಏನಾಗ್ತಾ? ಇದನ್ನ ಇನ್ಸರ್ಟೆಡ್ ಮಾಡುವಾಗ ಪೇಷಂಟ್ ಶುಡ್ ಬಿ ಏನಿರ್ಬೇಕು? ಟೇಕ್ ಅ ಡೀಪ್ ಬ್ರೀತ್. ಏನ್ ತಗೋಬೇಕು? ಪೇಷಂಟ್ ಡೀಪ್ ಬ್ರೀತ್ ನ ತಗೋಬೇಕು. ಅಂಡ್ ದಿ ಹೋಲ್ಡ್ ದಿ ಬ್ರೀತ್ ಅಂಡ್ ರಿಮೇನ್ ಸ್ಟಿಲ್ ವೈಲ್ ದಿ ನಿಡಲ್ ಇಸ್ ಇನ್ಸರ್ಟೆಡ್. ನಿಡಲ್ ಇನ್ಸರ್ಟೆಡ್ ಮಾಡುವವರೆಗೂ ಏನ್ ಪೇಷಂಟ್ ಏನಿರ್ಬೇಕು? ಹೋಲ್ಡ್ ದಿ ಬ್ರೀತ್ ನ ಇಟ್ಕೊಂಡಿರ್ಬೇಕಂದ್ರೆ ಪೇಷಂಟ್ ಗೆ ನಿಡಲ್ ಹಾಕುವಾಗ ಡೀಪ್ ಬ್ರೀತ್ ತಗೊಂಡು ನಿಡಲ್ ಇನ್ಸರ್ಟೆಡ್ ಮಾಡುವಾಗ ಎಲ್ಲಿ? ರಿಮೇನ್ ಸ್ಟಿಲ್ ವೈಲ್ ದಿ ನಿಡಲ್ ಈಸ್ ಇನ್ಸರ್ಟೆಡ್. ನಿಡಲ್ ಈಸ್ ಇನ್ಸರ್ಟೆಡ್ ಮಾಡೋವರೆಗೂ ಏನಿರ್ಬೇಕು? ಅವರು ಬ್ರೀತ್ ನ ಹೋಲ್ಡ್ ಮಾಡಿ ಇಡ್ಬೇಕು. ನೆಕ್ಸ್ಟ್ ಏನು? ಫೇಲ್ಯೂರ್ ಆಫ್ ದಿ ಪೇಷಂಟ್ ಟು ಕೋಆಪರೇಟ್ ಕ್ಯಾನ್ ಕಾಸ್ ನಿಡಲ್ ಪೆನೆಟ್ರೇಷನ್ ಆಫ್ ದಿ ಡಯಾಫ್ರಾಗಮ್ ಆರ್ ಹೆಪಾಟಿಕ್ ಇಂಜುರಿ. ಫೇಲ್ಯೂರ್ ಆಫ್ ದಿ ಪೇಷಂಟ್ ಟು ಕೋಆಪರೇಟ್ ಕ್ಯಾನ್ ನಿಡಲ್ ಪೆನೆಟ್ರೇಷನ್ ಅಂತಂದ್ರೆ ಏನು? ಪಂಕ್ಚರ್ ಆಫ್ ಮೆಟೀರಿಯಲ್ಸ್. ಏನ್ ಮಾಡುತ್ತಿದ್ದು? ನಿಡಲ್ ಪೆನೆಟ್ರೇಷನ್ ಏನ್ ಮಾಡುತ್ತಿದೆ? ಪಂಕ್ಚರ್ ಆಫ್ ಮಟೀರಿಯಲ್ಸ್. ಎಲ್ಲಿ? ಡಯಾಫ್ರಾಗಮ್ ಆರ್ ಹೆಪಾಟಿಕ್ ಇಂಜುರಿ. ಏನಾಗ್ತೈತಿ? ಫೇಲ್ಯೂರ್ ಆಫ್ ಪೇಷಂಟ್ ಇಸ್ ಕೋಆಪರೇಟ್ ಕ್ಯಾನ್ ಕಾಸ್ ನಿಡಲ್ ಪೆನೆಟ್ರೇಷನ್ ಅಂದ್ರ ಪಂಕ್ಚರ್ ಆಫ್. ಅಕಸ್ಮಾತ್ ನಿಡಲ್ ಇನ್ಸರ್ಟೆಡ್ ಮಾಡುವಾಗ ಏನಾದ್ರು ಫೇಲ್ಯೂರ್ ಆತಂದ್ರೆ ಏನಾಗ್ತೈತಿ? ಮಟೀರಿಯಲ್ಸ್ ಏನಾಗ್ತಾವ? ಪಂಕ್ಚರ್ ಆಗ್ತಾವ. ಆಫ್ ದಿ ಎಲ್ಲಿ? ಡಯಾಫ್ರಾಗಮ್ ಆರ್ ಹೆಪಾಟಿಕ್ ಇಂಜುರಿ. ಇದಿಷ್ಟೇನು ಇಂಟ್ರೊಡಕ್ಷನ್. ನೆಕ್ಸ್ಟ್ ಪ್ರೊಸೀಜರ್ ಏನೈತಿ ಅಂತ ನೋಡೋಣ. ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕ್ಕೂ ಬಿಫೋರ್ ಏನ್ ಮಾಡ್ತಾರ? ಅನಸ್ತೇಷಿಯಾ ಒಂದಿಷ್ಟು ಅನಸ್ತೇಷಿಯಾ ಕೊಡ್ತಾರ. ಯಾವ ಅನಸ್ತೇಷಿಯಾ ಕೊಡ್ತಾರ? ಇದಕ್ಕ ಲೋಕಲ್ ಅನಸ್ತೇಷಿಯಾ. ಈ ಪ್ರೊಸೀಜರ್ ಯಾವ್ದು ಕೊಡ್ತಾರ? ಲೋಕಲ್ ಅನಸ್ತೇಷಿಯಾ. ಪೊಸಿಷನ್ ಸುಪೈನ್ ಪೊಸಿಷನ್. ಯಾವ್ದು? ಸುಪೈನ್ ಪೊಸಿಷನ್. ನೆಕ್ಸ್ಟ್ ಪ್ರೊಸೀಜರ್. ಆಫ್ಟರ್ ದಿ ಅನಸ್ತೇಷಿಯಾ ದ ಟ್ರೂ ಕಟ್ ಬಯೋಪ್ಸಿ ನಿಡಲ್ ಈಸ್ ಇಂಟ್ರೊಡ್ಯೂಸ್ ಇನ್ ಟು ದಿ ಲಿವರ್. ಏನ್ ಮಾಡ್ತಾರೆ ಇಲ್ಲಿ? ಆಫ್ಟರ್ ಅನಸ್ತೇಷಿಯಾ ಆದ್ಮೇಲೆ ಟ್ರೂ ಕಟ್ ಬಯೋಪ್ಸಿ ಅಂತ ಒಂದು ನಿಡಲ್ ಇರುತ್ತ. ಏನಿದು? ಒಂದು ನಿಡಲ್. ಯಾವ್ದು? ಟ್ರೂ ಕಟ್ ಬಯೋಪ್ಸಿ ಅಂತ. ಈ ನಿಡಲ್ ನ ಎದಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾರ? ಲಿವರ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರ. ಆಫ್ ಸಬ್ ಕಾಸ್ಟಲ್ ಏರಿಯಾ ಆರ್ ಥೊರಾಕೋ ಅಬ್ಡಾಮಿನಲ್ ಏರಿಯಾ ಆರ್ ಮಿಡ್
ಇದು ಟ್ರೂ ಕಟ್ ಬಯಾಪ್ಸಿ ನೀಡಲ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ್ಯಾವು? ಸಬ್ ಕೋಸ್ಟಲ್ ಏರಿಯಾ, ಥೊರಾಕೋ ಅಬ್ಡಾಮಿನಲ್ ಏರಿಯಾ, ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಏರಿಯಾ. ಇವು ಮೂರು ಏರಿಯಾಲಿದ್ದನ ಯಾವ್ದಾದ್ರು ಒಂದ್ ಏರಿಯಾಲಿದ್ದ ಏನ್ ಮಾಡ್ತಾರ? ಟ್ರೂ ಕಟ್ ಬಯಾಪ್ಸಿ ನೀಡಲ್ ಅಂತ ಇರುತ್ತಲ್ಲ ಅದನ್ನ ಏನ್ ಮಾಡ್ತಾರ? ಲಿವರ್ ಗೆ ಇಂಟ್ರೊಡ್ಯೂಸ್ ಮಾಡ್ತಾರ. ಆಫ್ಟರ್ ಇಂಟ್ರೊಡ್ಯೂಸಿಂಗ್ ಲಿವರ್ ಮತ್ತೇನ್ ಮಾಡ್ತಾರ? ದ ನಿಡಲ್ ಈಸ್ ರೊಟೇಟೆಡ್. ಏನ್ ಮಾಡ್ತಾರ? ನಿಡಲ್ ನ ರೊಟೇಟೆಡ್ ಮಾಡ್ತಾರೆ. ಯಾಕ? ಟು ಸಪರೇಟ್ ಅ ಸ್ಮಾಲ್ ಕೇರ್ ಆಫ್ ಟಿಶ್ಯೂ. ಏನ್ ಮಾಡ್ಬೇಕು? ಸ್ಮಾಲ್ ಕೇರ್ ಆಫ್ ಟಿಶ್ಯೂಸ್ ಏನೋ ಆಗದೆ ಇರೋ ತರ ನೋಡ್ಕೋಬೇಕಲ್ಲ, ಅದಕ್ಕೆ ಏನ್ ಮಾಡ್ಬೇಕು ನಾವು? ದಿ ನಿಡಲ್ ರೊಟೇಟೆಡ್ ಮಾಡಿ ಟು ಸಪರೇಟ್ ಅ ಸ್ಮಾಲ್ ಕೇರ್ ಆಫ್ ಟಿಶ್ಯೂ ಮಾಡಿ ಟಿಶ್ಯೂನ ಸಪರೇಟ್ ಮಾಡ್ಬೇಕು. ಆಮೇಲೆ ಅಂಡ್ ಇಟ್ಸ್ ಡ್ರಾ ಟು ರಿಮೂವ್ ದಿ ಸ್ಪೆಸಿಮೆನ್. ಆಮೇಲೆ ಏನ್ ಮಾಡ್ಬೇಕು ನಾವು? ಸ್ಪೆಸಿಮೆನ್ ನ ರಿಮೂವ್ ಮಾಡ್ಬೇಕು. ಏನ್ ಮಾಡಿದ್ವಿ ಇಲ್ಲಿ? ಟ್ರೂ ಕಟ್ ಬಯೋಪ್ಸಿ ನೀಡಲ್ ಅಂತ ಇರುತ್ತಲ್ಲ ಅದನ್ನ ಮಿಡ್ ಸಬ್ ಕಾಸ್ಟಲ್ ಏರಿಯಾ ಆರ್ ಥೊರಾಕೋ ಅಬ್ಡಾಮಿನಲ್ ಏರಿಯಾ ಆರ್ ಮಿಡ್ ಅಬ್ಡಾಮಿನಲ್ ಟ್ರಾನ್ಸ್ವರ್ಸ್ ಏರಿಯಾ ಇದ್ದನ್ನ ಲಿವರ್ ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ? ನಿಡಲ್ ನ ರೊಟೇಟ್ ಮಾಡ್ತೀವಿ. ಒಂದ್ಸಾರಿ ರೊಟೇಟ್ ಮಾಡಿ ಎದಕ್ಕಂದ್ರ ಟು ಸಪರೇಟ್ ಸ್ಮಾಲ್ ಕೇರ್ ಆಫ್ ಟಿಶ್ಯೂಸ್. ಏನ್ ಮಾಡ್ಬೇಕು? ಟಿಶ್ಯೂಸ್ ಏನಾಗುತ್ತೆ ಕೇರ್ ತಗೋಬೇಕಲ್ಲ, ಅದಕ್ಕೆ ಏನ್ ಮಾಡ್ತೀವಿ ನಾವು? ಒಂದ್ಸಾರಿ ರೊಟೇಟ್ ಮಾಡಿ ಆಮೇಲೆ ಏನ್ ಮಾಡ್ತೀವಿ? ಸ್ಪೆಸಿಮೆನ್ ನ ರಿಮೂವ್ ಮಾಡ್ತೀವಿ. ಸ್ಪೆಸಿಮೆನ್ ನ ರಿಮೂವ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು? as soon as the needle is removed from the patient is told to normal breathing. ಏನ್ ಹೇಳ್ಬೇಕು? ಈಗ ನಾವು ನಿಡಲ್ ಎಲ್ಲ ಸ್ಪೆಸಿಮೆನ್ ನ ರಿಮೂವ್ ಮಾಡಿದ್ಮೇಲೆ ನಿಡಲ್ ನ ರಿಮೂವ್ ಮಾಡ್ಬೇಕಲ್ಲ, ನಿಡಲ್ ರಿಮೂವ್ ಮಾಡ್ತೀವಿ ಅಂತ ಅಂದಾಗ ನಾವು ಪೇಷಂಟ್ ಗೆ ಏನ್ ಹೇಳ್ಬೇಕು? ನಾರ್ಮಲ್ ಬ್ರೀತ್ ತಗೊಳ್ರಿ ಅಂತ ಹೇಳ್ಬೇಕು. ಏನ್ ಮಾಡ್ಬೇಕು? ಪೇಷಂಟ್ ಈಸ್ ಟೋಲ್ಡ್ ಟು ನಾರ್ಮಲ್ ಬ್ರೀತ್. ಏನ್ ಮಾಡ್ಬೇಕು? ಪೇಷಂಟ್ ಈ ನಾರ್ಮಲ್ ಬ್ರೀತಿಂಗ್ ತಗೊಳಕ ಹೇಳ್ಬೇಕು. ಇದಕ್ಕೆ ನಿಡಲ್ ರಿಮೂವ್ ಮಾಡೋದಕ್ಕ. ಇದಿಷ್ಟೇನು ಪ್ರೊಸೀಜರ್. ನೆಕ್ಸ್ಟ್ ಏನ್ ಬರ್ತೈತಿ? ಇನ್ಸ್ಟ್ರೂಮೆಂಟ್ಸ್. ಇಷ್ಟೇ. ಇದು ಪ್ರೊಸೀಜರ್ಸ್ ಜಾಸ್ತಿ ಲಾಂಗ್ ಇರಲ್ಲ, ಶಾರ್ಟ್ ಆಗಿರ್ತಾವು. ಇದಿಷ್ಟೇ ಪ್ರೊಸೀಜರ್ ಇರ್ತೈತಿ. ಪ್ರೊಸೀಜರ್ ಗೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರ ಅಂತ. ನೆಕ್ಸ್ಟ್ ಇದು ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವು? ಫಸ್ಟ್ ಒಂದು ಟ್ರೂ ಕಟ್ ಬಯಾಪ್ಸಿ ನಿಡಲ್ ಹೇಳಿದ್ನಲ್ಲ ಅವಾಗ್ಲೇ. ಯಾವ್ದು? ಟ್ರೂ ಕಟ್ ಬಯಾಪ್ಸಿ ನಿಡಲ್, ಸ್ಪಂಜ್ ಹೋಲ್ಡರ್, ಮಾಸ್ಕಿಟೋ, ಸ್ಟೆರೈಲ್ ಕಂಟೈನರ್, ಸರ್ಜಿಕಲ್ ಬ್ಲೇಡ್, ಬೋವೆಲ್, ಗೌಸ್ ಪೀಸ್, ಆರ್ಟ್ರಿ ಫೋರ್ಸೆಪ್ಸ್, ಸ್ಮಾಲ್ ಟಾವೆಲ್, ಬಯಾಪ್ಸಿ ಹ್ಯಾಂಡಲ್. ಅದೇ ಬಯಾಪ್ಸಿ ಹ್ಯಾಂಡಲ್ ಇನ್ ನಂಬರ್ ಎಷ್ಟು? 3 ನಂಬರ್ ಏನ್ ಮಾಡ್ಬೇಕು? ಬಯಾಪ್ಸಿ ಹ್ಯಾಂಡಲ್ ನ ತಗೋಬೇಕು. ಇದಿಷ್ಟು ಏನ್ ಮಾಡ್ಬೇಕು? ಯಾವ್ದಕ್ಕ? ಲಿವರ್ ನಿಡಲ್ ಕಟ್ ಬಯಾಪ್ಸಿಗೆ ಪ್ರೊಸೀಜರ್ಸ್ ಗೆ ಇವಿಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ. ಇದಿಷ್ಟು ಏನು? ಲಿವರ್ ನಿಡಲ್ ಕಟ್ ಬಯಾಪ್ಸಿ. ಲಿವರ್ ಪ್ರೊಸೀಜರ್ಸ್ ಒಳಗ 3 ಟೈಪ್ಸ್ ಆಫ್ ಪ್ರೊಸೀಜರ್ಸ್ ಬರ್ತಾವ ಅಂತ ಹೇಳಿದ್ದೆ. ಅದರೊಳಗ ಫಸ್ಟ್ ಒನ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಇನ್ನು 2 ಪ್ರೊಸೀಜರ್ಸ್ ನ ನೆಕ್ಸ್ಟ್ ಕ್ಲಾಸ್ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.